ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ತಾ ಇಲ್ಲ, ಮತ್ತೊಂದು ಕಡೆ ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ತಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ಹೋಟೆಲ್ಗಳಿಗೆ ಸಿಲಿಂಡರ್ ಅಭಾವದ ಬಿಸಿ ಮುಂದುವರಿತಾ ಇದೆ. ಸಿಲಿಂಡರ್ ಸಿಗದೆ ನಾನ್ ವೆಜ್ ಹೋಟೆಲ್ಗಳು ಬಂದ್ ಆಗಿರುವಂಥದ್ದು. ಮೆಜೆಸ್ಟಿಕ್ನ ಪ್ರಸಿದ್ಧ ಚಿಕನ್ ಕೌಂಟಿ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ. ಕಾರಣ ಸಿಲಿಂಡರ್ ಸಿಗ್ತಾ ಇಲ್ಲ ಅಂಥೇಳಿ. ಬೆಂಗಳೂರು ಹೋಟೆಲ್ಗಳಿಗೆ ಸಿಲಿಂಡರ್ ಅಭಾವದ ಬಿಸಿ ಮತ್ತಷ್ಟು ತಡ್ತಾ ಇದೆ. ಹಂಗೋ ಹಿಂಗೋ ಒಂದಿಷ್ಟು ದಿನಗಳ ಕಾಲ ಹೋಟೆಲನ್ನು ಕೆಲವರು ನಡೆಸಿದರು. 20 ದಿನಗಳ ಕಾಲ ಸಿಲಿಂಡರ್ ಇಲ್ಲದೇನೆ ನಡೆಸೋದಕ್ಕಾಗಲ್ಲ ಅಂಥೇಳಿ ಗೊತ್ತಾಗಿ ಕೆಲವರು ಹೋಟೆಲ್ಗಳಿಗೆ ಬೀಗ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಈ ಮೂಲಕ ಹೋಟೆಲ್ಗಳಿಗೆ ಬೀಗ ಹಾಕುವವರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಗ್ಯಾಸ್ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ಬಂದ್ ಆಗಿರುವಂಥದ್ದು ಮುಂದುವರೆದಿದೆ. ಇವತ್ತು 3ನೇ ವಾರ ಗ್ಯಾಸ್ ಸಮಸ್ಯೆಯಿಂದಾಗಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಬಂದ್ ಆಗಿರುವಂಥದ್ದು. ಅದರಲ್ಲೂ ಕೂಡ ನಾನ್ ವೆಜ್ ಹೋಟೆಲ್ಗಳು, ಇವತ್ತು ಭಾನುವಾರ ನಾನ್ ವೆಜ್ ಹೋಟೆಲ್ಗಳು ಓಪನ್ ಇರ್ತವೆ ಅಂತಂದರೆ ಇವತ್ತು ಕೂಡ ಕ್ಲೋಸ್ ಆಗಿರುವಂಥದ್ದು. ಮೆಜೆಸ್ಟಿಕ್ನ ಸುಪ್ರಸಿದ್ಧ ಅಂದರೆ ಫೇಮಸ್ ಆಗಿರುವಂಥ ಚಿಕನ್ ಕೌಂಟಿ ಫ್ಯಾಮಿಲಿ ರೆಸ್ಟೋರೆಂಟು ಕ್ಲೋಸ್ ಆಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರೆಸ್ಟೋರೆಂಟು ತುಂಬ ಫೇಮಸ್ಸು ಮೆಜೆಸ್ಟಿಕ್ಗೆ. ಗ್ಯಾಸ್ ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಕ್ಲೋಸ್ ಮಾಡಲಾಗಿದೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಹೋಟೆಲ್ಗಳಿಗೆ ಕೂಡ ಬರೀ 10% ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಭರವಸೆ ಕೂಡ ಕೊಟ್ಟಿರುವಂಥ ಕೇಂದ್ರ ಸರ್ಕಾರ 25% ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ಈಗ ಮುಂದುವರೆದಿದೆ. ಮುಂದಿನ ವಾರ ಏನಾದರೂ ಹೋಟೆಲ್ಗಳಿಗೆ ಬಿಗ್ ರಿಲೀಫ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಮೂಡಿರುವಂಥದ್ದು. ಸದ್ಯಕ್ಕೆ ಮೆಜೆಸ್ಟಿಕ್ನ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್ ಇದನ್ನು ಕ್ಲೋಸ್ ಆಗಿ ಈಗಾಗಲೇ 2-3 ದಿನ ಆಗ್ತಾ ಬರ್ತಾ ಇದೆ. ಇವತ್ತು ಭಾನುವಾರ. ಸಾಮಾನ್ಯವಾಗಿ ನಾನ್ ವೆಜ್ ಪ್ರಿಯರು ಈ ಹೋಟೆಲ್ಗೆ ಬರ್ತಾಯಿದ್ರು. ತುಂಬ ಜನ ಬರ್ತಾ ಇರುವಂಥ ಹೋಟೆಲ್ ಇದು. ಆದರೆ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಕ್ಲೋಸ್ ಆಗಿರುವಂಥದ್ದು. ಇದೇ ಮಾದರಿಯಲ್ಲಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಗ್ಯಾಸ್ ಸಪ್ಲೈ ಇಲ್ಲದೇ ಹೋಟೆಲ್ಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಕೂಡ ಈಗ ಹೋಟೆಲ್ ಅವ್ರಿಗೆ ಕಮರ್ಷಿಯಲ್ ಗ್ಯಾಸ್ಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಹೋಟೆಲ್ ಬಂದು ಮುಂದಿನ ವಾರದಲ್ಲಿ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಮುಂದಿನ ವಾರ ಒಂದು ವೇಳೆ ಗ್ಯಾಸ್ ಸಪ್ಲೈ ಆದರೆ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಓಪನ್ ಆಗಿ ಕಾರ್ಯಾಚರಣೆ ಮಾಡ್ತವೆ. ಒಂದು ವೇಳೆ ಗ್ಯಾಸ್ ಸಪ್ಲೈ ಆಗದೆ ಹೋದರೆ ಇದೇ ರೀತಿ ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಲೋಕೇಶ್ ಕೊಡಗಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.